ಅವ್ರು ಹೇಳ್ಬೇಡಿ, ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡ್ಬೇಡಿ ಅಂತ ಹೇಳಿದ್ದಾರೆ. ಆಯ್ತಾ, ಏನೋ ಕೇಳಕ್ ಹೋಗ್ಬೇಡ, ಅವನ ಹತ್ರ ಬಾಯ್ ಬಿಡಿಸ್ಬೇಕು. ಅದು ಬೇರೆ ಮೀನಿಂಗ್ ಅಂತ. ಅವ್ನು ಯಾವನೇನಮ್ಮಯ್ಯ, ಅವ್ನು ಮಂಜು ಅಂದ್ರೆ ಚಪ್ಪಲಿಗೆ ಎತ್ತಿರೋಣ ಅಂತ ಹೊಡೆಯೋಣ ಅಂತ ಅಷ್ಟಿದ್ರೆ ನಾನು ಹೇಳೋದಿಟ್ಟೆ. ನನಗೆ ದೊಡ್ಡ ಮ್ಯಾಟ್ರ್ ಅನ್ಸಲಿಲ್ಲ, ಸಿಲ್ಲಿ ಮ್ಯಾಟ್ರ್ ಅನ್ನಿಸ್ತು ಅಂದ್ಬಿಟ್ಟೆ ನಾನು. ನಮಸ್ಕಾರಗಳು ಎಲ್ಲ ಮುಗ್ಧ ಮನಸ್ಸುಗಳಿಗೆ, ದೊಡ್ಡ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್ಮು, ಹಾರ್ಟ್ಲಿ ವೆಲ್ಕಮ್. ಬ್ಯೂಟಿಫುಲ್ ಆಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ರಾಜು ಅನ್ನೋರು ಮೆಸೇಜ್ ಮಾಡಿದರೆ, ಶ್ರೀಲಕ್ಷ್ಮಿ ಅರುಣ್ ಅಂತ ಇದ್ದಾರೆ, ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಸುನಿಲ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬೆಂಗಳೂರಿನವ್ರಂತೆ. ಸೊ ನೀವು ಈ ಥರ ಡೀಲ್ ಕಳಿಸ್ತೀರಾ ಅಂತಂದರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡಬೇಕು ಅಂದರೆ ಅವ್ರ ಹೆಸರು, ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನನಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು. ಸೊ ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ರೈಟ್ ನಾವು ಬನ್ನಿ ಕಾಲ್ ಮಾಡುವ ಲಕ್ಷ್ಮಿ ಅವ್ರಿಗೆ. ಹಲೋ ಹಲೋ, ಹಾಂ ಹೇಳಿ. ಇದು ನೀವು ಲಕ್ಷ್ಮಿ ಅವ್ರು ತಾನೆ? ಹಾಂ ಹೌದು. ಸ್ಕೂಲ್ ಕಡೆಯಿಂದ ಫೋನ್ ಮಾಡಿ, ಅವರು ಟೀಚರ್ರಾ ಹಿಂಗೆ ಗೊತ್ತಾಗ್ಲಿಲ್ಲ ನನಗೆ. ನಾನು ಆ್ಯಕ್ಚುಲಿ ಅವ್ನು ಚಿಕ್ಕಮ್ಮ, ಅವನು ಊರಲ್ಲಿದ್ದಾನೆ. ಅವನು ಹೌದಾ? ಏನಾರು ಹೇಳಬೇಕಿತ್ತಾ? ಏನಾಯ್ತು ಹೇಳಿ. ಹೆಂಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ ಏನಾಯ್ತು ಹೇಳಿ. ಸ್ವರಾಜ್ ಬಗ್ಗೆನಾ? ಹೌದು. ಏನು? ಎಷ್ಟೊತ್ತಿಗೆ ಎದ್ದೇಳ್ತಾನೆ ಬೆಳಗ್ಗೆ ಹೊತ್ತು ಅವನು? ಅಲ್ಲ ಏನಾಯ್ತು ಹೇಳಿ. ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಏನು? ನೀವು ಸ್ವಲ್ಪ ಓಪನ್ ಆಗಿ ಮಾತಾಡಿದ್ರೆ ನಾನು ಹೇಳ್ತೀನಿ. ಅಲ್ಲ ಯಾಕೆ, ಅವನು ಕ್ಯಾರೆಕ್ಟರ್ ವೈಸ್ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಏನು? ಅಯ್ಯೋ ನೀವು ಯಾಕೋ ಲಾಸ್ಟ್ ಸ್ಟಾಪ್ಗೆ ಹೊರಟೋಗ್ತಾ ಇದ್ದೀರಾ ಹೋಗ್ತಾ ಇದ್ದಂಗೆ. ಅಲ್ಲ ಯಾಕೆ ಅಂದ್ರೆ ಅವ್ನು ಚಿಕ್ಕವ, ನಾನೇ ರೆಕಮೆಂಡ್ ಮಾಡಿದ್ದ ಸ್ಕೂಲಿಗೆ. ಗೊತ್ತಾಯ್ತು. ಅದಕ್ಕೆ ನಿಮ್ಮ ನಂಬರು ಇತ್ತು ಇಲ್ಲಿ. ಡೈರೆಕ್ಟ್ ಅಲ್ಲಿ ಪೇರೆಂಟ್ಸ್ ಹತ್ರ ಮಾತಾಡೋದು ಬೇಡ ಅಂತ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಹಾಂ ಓಕೆ ಹೇಳಿ. ನೀವು ಏನಾಗಬೇಕು? ನೀವು? ನಾನು ಕೋಆರ್ಡಿನೇಟ್ರಲ್ಲಿ. ಓಕೆ. ಯಾಕೆ, ಏನು ಹೇಳಿ ಸರ್? ಓಪನ್ ಅಪ್ ಹೇಳಿ, ಏನೋ ತೊಂದರೆ ಇಲ್ಲ. ನೀವೇ ಬಾಯ್ ಬಿಡ್ತಾ ಇಲ್ಲ, ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ. ನೀವು ನನಗೆ ಓಪನ್ ಅಪ್ ಆಗಿ ಅಂತ ಅರ್ಥ ಇಲ್ಲ. ಅಲ್ಲ ಏನು, ಯಾವ ವಿಚಾರಕ್ಕೆ ನಿಮಗೆ ಬೇಕು ಅನ್ನೋದನ್ನ ಹೇಳಿದ್ರೆ ನಾನು ಹೇಳ್ತೀನಿ. ಅಂದರೆ ಅವನು ತುಂಬ ವಿಚಾರಗಳಲ್ಲಿ ಒಂದೊಂದು ಟೈಪ್ ಅವನು. ಇಲ್ಲಪ್ಪ, ಆ್ಯಕ್ಚುಲಿ ಅವ್ನು ಸ್ಟ್ರೈಟ್ ಹುಡುಗ. ಅವನು ಆ ಥರ ಏನೂ ಇದಿಲ್ವಲ್ಲ. ಒಂದೊಂದು ವಿಚಾರದಲ್ಲಿ ಆ ಥರ ಏನೂ ಇಲ್ಲ ಅವನು. ಬಟ್ ಮಿಂಗಲ್ ಆಗ್ತಾನೆ, ಎಲ್ಲ ವಿಚಾರಕ್ಕೂ ಹೋಗೋದು. ಒಂದು ಸ್ವಲ್ಪ ಕ್ಯಾರೆಕ್ಟರ್ ಒಂದುಂಟು. ನೀವು ಯಾವ ವಿಚಾರ ಕೇಳ್ತಿದ್ದೀರಾ ಅಂದ್ರೆ ನಾನು ಹೇಳ್ಬೋದು. ಏನಾರ ನಂಗೆ ರಿಯಲಿ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ತಗೊಳ್ಳೋ ವಿಚಾರಕ್ಕೆ ಟೆನ್ಷನ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವುದೋ ವಿಚಾರಕ್ಕೆ ಟೆನ್ಷನ್ ಮಾಡ್ಕೊಂಡ್ರೆ ಇಲ್ಲಿ ನನಗೆ ಟೆನ್ಷನ್ ಆಗುತ್ತೆ. ನನ್ಗೆ ಏನಾಗ್ತಿದೆ ಗೊತ್ತಾ ಸರ್, ಆಕ್ಚುಲಾಗಿ ಏನು ವಿಚಾರಕ್ಕೆ ನೀವು ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಅವ್ನಿಗೇನು ಅಂತ ಹೇಳಿ. ನಿಮ್ಮ ಹತ್ರ ಏನು ಹೇಳಲ್ವ ಅವನು? ಹೇಳ್ತಾನೆ, ಯೂಶುವಲಾಗಿ ಎಲ್ಲ ಶೇರ್ ಮಾಡ್ತಾನೆ ವಿಚಾರಗಳನ್ನೆಲ್ಲ. ಬಟ್ ಈ ವಿಚಾರ ಮಾಡಿಲ್ಲ ಅಂದರೆ ಸರ್, ಯಾವ ವಿಚಾರ ಅಂತ ಹೇಳಿದ್ರೆ ನನ್ನ ಹತ್ರ ಅವ್ನು ಹೇಳಿದಾನ ಅಂತ ನಾನು ನಿಮಗೆ ಹೇಳ್ಬೋದು. ನಂಗೆ ಏನು ಹೇಳ್ದಾನೆ ನೀವು ಹೇಳಿ ಅಂದ್ರೆ ನಾನು ಹೆಂಗೆ ಹೇಳಿ? ಮೊನ್ನೆ ನಡೆದಿರೋ ಮ್ಯಾಟ್ರು ಏನು? ನಂಗೆ ಅವನು ಹೇಳಿಲ್ವಲ್ಲ. ಏನಾಯ್ತು ಹೇಳಿ ಸರ್. ನನಗೆ ಇಲ್ಲಿ ಬಂದು ಎಲ್ಲರಿಗೂ ವಿಶ್ ಮಾಡಿದ್ದಾನೆ. ಓಕೆ. ನಿಮಗೂ ಏನಾದ್ರು ವಿಶ್ ಮಾಡೋದನ್ನ ಅಂತ ಗೊತ್ತಾಗ್ಲಿಲ್ಲ ನನಗೆ. ನಂಗೆ ರಿಯಲಿ ಗೊತ್ತಿಲ್ಲ ಯಾವ ವಿಚಾರಕ್ಕೆ ಅವ್ನು ವಿಶ್ ಮಾಡಿದಾನೆ ಏನು ಹೇಳಿ. ಅವನದಿಂದ ಏನಾರು ಪ್ರಾಬ್ಲಮ್ ಏನಾರು ಆಗಿದ್ಯಾ ಅದು ನನಗೆ ಹೇಳಿ. ಪ್ರಾಬ್ಲಮ್ ಅಲ್ಲ, ಇದು ಅವನ ತಲೆಗೆ ಹೆಂಗೆ ಬಂತು ಅಂತ ಗೊತ್ತಾಗಿಲ್ಲ. ಇಡೀ ಸ್ಕೂಲಲ್ಲಿ, ಇಡೀ ಇದರಲ್ಲಿ, ಕ್ಯಾಂಪಸ್ಸಲ್ಲಿ ಯಾರಿಗೂ ಬಂದಿಲ್ಲ ಈ ಯೋಚನೆ. ಯಾವ ವಿಚಾರಕ್ಕೆ ಅವ್ನು ವಿಶ್ ಮಾಡಿರೋದು? ಬಟ್ ಇವನು ಮಾಡಿದ್ದಾನೆ ಅಂದರೆ ನೀವು ಯಾರಿಗಾರು ವಿಶ್ ಮಾಡಿದ್ದೀರಾ ಫೋನ್ ಮಾಡಿ ಮೊನ್ನೆ? ಅಲ್ಲ ಸರ್, ನಂಗೆ ಯಾವ ವಿಚಾರಕ್ಕೆ ಅವ್ನು ವಿಶ್ ಮಾಡಿದ್ದಾರೆ ಏನೇನೋ ನನಗೆ ಹೇಳ್ಬೋದು. ನಂಗೆ ವಿಶ್ ಮಾಡಿದ್ರೆ ಯಾವ ವಿಚಾರಕ್ಕೆ ಮಾಡಿ? ಫ್ರೈಡೇನಾ? ಹೌದು. ಲಾಸ್ಟ್ ಸ್ಯಾಟರ್ಡೆ ನನ್ಗೊಂದು ಕಾಲ್ ಮಾಡಿದ್ದು. ವಿಶ್ ಮಾಡಕ್ ನಂಗೆ ಏನು ಕಾಲ್ ಬಂದಿಲ್ವಲ್ಲ. ಮತ್ತೆ ಯಾವ ವಿಚಾರಕ್ಕೆ ಕಾಲ್ ಮಾಡಿದಾನೆ ಪ್ಲೀಸ್ ಹೇಳಿ. ರಿಯಲಿ ನೀವು ಈ ತರ ಎಲ್ಲ ಬ್ಯಾಕ್ ಸೈಡ್ ಇಂದ ಕೇಳಿದ್ರೆ ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಏನ್ ವಿಚಾರಕ್ಕೆ ಅವ್ನು ವಿಶ್ ಮಾಡಿದಾನೆ, ಯಾರಿಗ್ ಮಾಡಿದ್ರೆ ಡೈರೆಕ್ಟ್ ಆಗಿ ಮ್ಯಾಟ್ರ್ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ. ಅವ್ನ್ ಪ್ರಾಬ್ಲಮ್ ಇದೆಯಾ ಅಂದ್ರೆ ನಾನು ಈಗಲೇ ಬೇಕಾದ್ರೆ ಕಾಲ್ ಕನೆಕ್ಟ್ ಮಾಡ್ತೀನಿ, ಮಾತಾಡೋರಂತ. ಬೇಡಿ ಅವ್ನ್ ಪ್ರಾಬ್ಲಮ್ ಅಂತ ಏನಾರು ಹೇಳೋದನ್ನ ನೀವೇ ತಿಳ್ಕೊಳ್ಳಿ ಅಂದ್ರೆ ತಪ್ಪಾಗಿ ತಿಳ್ಕೊಂಡು ಅದೆಲ್ಲ ಹೋಗ್ತಿದ್ದೀರಾ. ಅಲ್ಲ ಸರ್, ರಿಯಲಿ ಹೇಳ್ತೀನಿ, ಏನಕ್ಕೆ ವಿಶ್ ಮಾಡ್ದ, ಏನ್ ಮ್ಯಾಟ್ರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂದ್ಮೇಲೆ ನಾನು ನಿಮಗೆ ಹೆಂಗ್ ಹೇಳಿ. ನಾನಿನ್ನ ಉಸಿರೇ ಬಿಟ್ಟಿಲ್ಲ, ಅವಾಗ್ಲೇ ನೀವು ಏನೇನೋ ಹೇಳ್ತಾ ಇದ್ದಾರೆ. ಅಲ್ಲ ಉಸಿರೇ ಬಿಟ್ಟೆ ಅಂದ್ರೆ ನೀವೇನು ವಿಚಾರನೇ ನನಗೆ ಹೇಳ್ದಾನೆ ನೀವು ಹೇಳು ಅಂದ್ರೆ ಹೇಳ್ದೇನೆ ನೀವು ಫುಲ್ಲು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ಹೆಂಗೆ? ಸರಿ ಓಕೆ ಹೇಳಿ ಈಗ. ಆಯ್ತು ಸರಿ ಓಕೆ, ಹೇಳಿ ಏನ್ ವಿಚಾರ ಅಂತ. ನನ್ಗೆ ಹೇಳಕ್ಕೂ ಸ್ವಲ್ಪ ನೀವು ಬಿಡ್ಬೇಕಲ್ವಾ? ಸರಿ ಓಕೆ ಸರ್ ಹೇಳಿ. ಮಕ್ಳನ್ನ ದೂರ ಬಿಟ್ಟಿರ್ತೀವಲ್ಲ, ಅದು ಬೇರೆ ನನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅವ್ನು ಹೋಗಿರೋದಲ್ಲಿಗೆ
ನಾನೇ ರೆಕಮೆಂಡ್ ಮಾಡಿದ್ದು. ಸೊ ಮಕ್ಳು ಕೆಟ್ಟ ಆಗ್ಬಾರ್ದು ಅನ್ನೋದು ಎಲ್ಲಾ ತಾಯಿ. ನನಗೂ 2 ಮಕ್ಳಿದ್ದಾರೆ. ಅವನು ನನ್ನ ಮಗನ್ ತರನೇ ನಾನು ಅವನು ಟ್ರೀಟ್ ಮಾಡಿರೋದು. ಸೊ ಆ ಉದ್ದೇಶಕ್ಕೆ ನಾನು ರಿಯಲಿ ಟೆನ್ಷನ್ ಆದೆ. ಇಲ್ಲ ಖಂಡಿತ ಆ ಥರ ಏನಿಲ್ಲ. ಅಲ್ಲೇ ಬಹುಮಾನ ಕೊಟ್ಬಿಡ್ತಾ ಇದ್ವಿ ಆ ಥರ ಇದ್ದಿದ್ದಿದ್ರೆ. ಬಟ್ ಒಳ್ಳೆ ಹುಡುಗನೇ ಇವನು, ಆ ಥರ ಏನಿಲ್ಲ. ಬಟ್ ಈ ವಿಶ್ ಮಾಡೋ ವಿಚಾರ ಹೆಂಗೆ ಇವನು ತಲೆಗೆ ಬಂತು ಅಂತ ಗೊತ್ತಿಲ್ಲ ನನಗೆ. ಏನ್ ವಿಶ್ ಮಾಡ್ದ? ನಿಮಗೂ ಮಾಡಿಲ್ವಾ? ಇಲ್ಲ, ನಂಗೆ ಮಾಡಿಲ್ಲ. ಏನ್ ವಿಚಾರಕ್ಕೆ ವಿಶ್ ಸರ್ ಅದು? ಮೊದಲನೇ ಆಷಾಢ ಶುಕ್ರವಾರ ಇತ್ತಲ್ಲ, ಹೌದು. ಇಲ್ಲಿ ಬಂದು ಹ್ಯಾಪಿ ಫಸ್ಟ್ ಆಷಾಢ ಶುಕ್ರವಾರ ಅಂತ ವಿಶ್ ಮಾಡ್ತಾ ಇದ್ದಾನೆ ಎಲ್ಲರಿಗೂ. ಅಂದ್ರೆ ಸಾಮಾನ್ಯ ಈ ತಿಥಿ ಪ್ರಕಾರಗಳು ಎಲ್ಲ ನೋಡ್ತಾರಲ್ವಾ. ಅಯ್ಯೋ, ಈಗ ನಾವು ಆ ವಿಚಾರದಲ್ಲಿ ಇವಾಗ ನನಗೊಬ್ರು ಹೇಳಿದ್ದು, ನಮ್ಮ ಪಕ್ಕದ ಮನೆಯವರು, ಈ ಹೊಸ್ದಾಗಿ ಮದುವೆ ಆಗಿರೋ ಗಂಡು ಹೆಣ್ಣೇ ಆಷಾಢಕ್ಕೆ ಲೆಕ್ಕ ತಗೋತಾ ಇಲ್ವಂತೆ, ಗೋಲಿ ಹೊಡಿತಾವ್ರಂತೆ. ಅದು ಯಾರಿಗೆ ಅವ್ನು ಬಂದು ವಿಶ್ ಮಾಡ್ದ? ಯಾರಿಗಾದ್ರೂ ಮಾಡಲಿ, ಹ್ಯಾಪಿ ಆಷಾಢ ಶುಕ್ರವಾರ ಅಂತ ಅಂದರೆ ಒಂಥರ ಡಿಫ್ರೆಂಟ್ ವಿಶಸ್ ಅಲ್ವಾ. ಹಂಗೆ ನೀವು ತಗೊಂಡಿದ್ದೀರಾ? ಓಕೆ. ಅದರಿಂದ ಏನಾದ್ರು ಇಶ್ಯೂಸ್ ಆಗಿದೆಯಾ ಸರ್? ಅದು ಶುಕ್ರವಾರಕ್ಕೆ ವಿಶಸ್ ಮಾಡೋದೇನು ಇಶ್ಯೂ ಆಗುತ್ತೆ ಈಗ? ಅಲ್ಲ, ಈಗ ತಿಳ್ಕೊಳ್ಳೋ ವಿಚಾರ. ಈಗ ಯೂಶಲಿ ನನ್ನ ತಲೆಗೆ ಐಡಿಯಾ ಬಂದಿದ್ದು ಶುಕ್ರವಾರ ಅಂದ ತಕ್ಷಣ ಸಾಮಾನ್ಯ ನಾವೆಲ್ಲ ಪೂಜೆ ಮಾಡ್ತೀವಿ, ಆಷಾಢನೂ ಮಾಡ್ತೀವಿ, ಶ್ರಾವಣ ಮಾಡ್ತೀವಿ ಅಂತ ನನ್ನ ಥಾಟ್ ಅಲ್ಲಿ ಬಂದಿದ್ದು ಅಷ್ಟೇನೆ. ಓಕೆ, ಬಟ್ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದಿರತ್ತೆ. ಸೊ ಈಗ ಅದರಿಂದ ಏನಾದ್ರು ಸ್ಕೂಲಲ್ಲಿ ಪ್ರಾಬ್ಲಮ್, ಕಾಲೇಜಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ ಏನು ಅಂತ ಹೇಳಿ ಅಷ್ಟೇನೆ. ಆ ಥರ ಏನಾಗಿಲ್ಲ. ನಿಮ್ಮನೇಲೇನೋ ಆಷಾಢ ಜೋರಾಗಿ ಮಾಡ್ತೀರೇನೋ ಶುಕ್ರವಾರದ ಹೊತ್ತು. ಕೆಲವರು ಚಾಮುಂಡಿ ಹಬ್ಬ ಎಲ್ಲ ಮಾಡ್ತಾರಲ್ಲ, ಊಟಕ್ಕೆ ಕರೀಲಿಲ್ವಲ್ಲ ಅಂತ ನನಗೂ ಬೇಜಾರಾಯಿತು. ಅಂದ್ರೆ ಅವ್ರ ಮನೇಲಿ ಏನು ಅಂದ್ರೆ, ಇವನ್ ಅವ್ನ ಚಿಕ್ಕನಿಂದಾಗ್ಲೂ ಅವ್ರ ಅಮ್ಮ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಳ ಆಷಾಢ. ಅದು ಒಂದಿದೆ ಅವ್ರ ಮನೇಲಿ. ಅದು ಇದಕ್ಕೂ ನಂಗೆ ನೆನಪಾಗಿ ಎಲ್ಲ ಮಾಡಿದ್ದಾನೋ ಅದು ನಂಗೆ ಗೊತ್ತಿಲ್ಲ. ಬಟ್ ಅವ್ರ ಮೇಲೆ ವರ್ಷಕ್ಕೊಂದ್ಸಲ ಆಷಾಢಕ್ಕೆ ಚಾಮುಂಡಿ ಬೆಟ್ಟ ಮೈಸೂರು ಹೋಗ್ತಾಳೆ. ಅವಳ ಅಮ್ಮಂದು ಅದೊಂದು ಫಾಲೋ ಮಾಡ್ತಾಳ. ಅವ್ರ ಅಮ್ಮಂಗೆ ಏನಾರು ಮೈ ಮೇಲೆ ಬರ್ತಾರ ಏನಾರು ಇಲ್ಲಪ್ಪ, ಅವೆಲ್ಲ ಪಕ್ಕ ಬ್ರಾಹ್ಮಣರು ಮೈ ಮೇಲೆಲ್ಲ ಇಲ್ಲ. ಬಟ್ ಅಲ್ಲಿ ನಡ್ಕೊಂತಾಳ ಅವಳು ತುಂಬಾ ದೇವ್ರ ಮೇಲೆ. ನಿಜ, ನೀವ್ ಹೇಳಿದ್ಮೇಲೆ ಅದ್ರ ಬಗ್ಗೆ ನಂಗೆ ನಾಲೆಡ್ಜ್ ಬಂದಿದ್ದು. ಏನಂದ್ರೆ ನನಗೆ ತಿಳಿದಿರೋ ಪ್ರಕಾರ ಆಷಾಢದಲ್ಲಿ ಹೆಣ್ಣು ಮಕ್ಕಳಿಗೆ ಅಂದರೆ ಹೆಣ್ಣು ದೇವತೆಗಳಿಗೆ ಒಂದು ವಿಶೇಷವಾದ ಶಕ್ತಿ ಇರುತ್ತಂತೆ, ಶಕ್ತಿ ಬರುತ್ತಂತೆ. ನಿಜ ಸರ್. ಹೇಗೆ ಕ್ಯಾರೆಕ್ಟರ್ ವೈಸ್ ಓಕೆ ಅಲ್ಲಿ ಹೇಗಿದ್ದಾನೆ ಕಾಲೇಜಲ್ಲಿ? ನೋಡಿ, ಇವತ್ತಿನ ಕಾಲದಲ್ಲಿ ಯಾರ ಬಗ್ಗೆನೂ ಯಾರ ಕ್ಯಾರೆಕ್ಟರ್ಗೂ ಸರ್ಟಿಫಿಕೇಟ್ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅಲ್ವೇ? ಈಗ ನಾವು ಹೇಳಿದ ತಕ್ಷಣ ಅವನು ಹೀರೋನು ಹೋಗ್ಬಿಡಲ್ಲ, ವಿಲನ್ ಹೋಗ್ಬಿಡಲ್ಲ. ಎಲ್ಲಾರ ಮನಸ್ಸೊಳಗೂ ಎಲ್ಲಾರೊಳಗೂ ಒಬ್ಬೊಬ್ಬ ಹೀರೋ ಇರ್ತಾನೆ, ಒಬ್ಬ ವಿಲನ್ ಇರ್ತಾನೆ. ಹೌದು. ಅದನ್ನ ಅವ್ರು ಹೆಂಗೆ ಆಕ್ಟಿವೇಟ್ ಮಾಡ್ಕೋತಾರೋ ಅದು ಮುಂದಕ್ಕೆ ಹಾಕ್ತಾರೆ ಅಷ್ಟೇ ಅವರು. ನೀವು ಎಲ್ಲೂ ಕೇಳಕ್ಕೆ ಹೋಗ್ಬಿಡಿ ಪ್ರಶ್ನೆನ. ನಿಮ್ಮ ಮಕ್ಳ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ನೀವು 18 ವರ್ಷ 20 ವರ್ಷ ಸಾಕ್ಬಿಟ್ಟು ನಮ್ಮನ್ನು ಬಂದು ಅವ್ನು ಒಳ್ಳೆಯವನ ಕೆಟ್ಟವನು ಅಂತಂದರೆ, ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನಮ್ಮ ಮಕ್ಳು ಸರ್ಟಿಫಿಕೇಟ್ ಯಾರೋ ಕೊಡೋದು ಬೇಡ, ನಮಗೆ ಗೊತ್ತಿರುತ್ತೆ. ಬಟ್ ಏಜ್ ಅನ್ನೋದೊಂದು ಇರುತ್ತೆ ಅಲ್ವಾ, ಕ್ರಾಸ್ ಆಗುತ್ತೆ, ಟೆನ್ಷನ್ ಇರಲ್ಲ. ಅಯ್ಯೋ, ಒಂದು ನಾಯಿಗೂ ಏಜ್ ಆಗಿರುತ್ತೆ, ಒಂದು ಕತ್ತೆಗೂ ಏಜ್ ಆಗಿರುತ್ತೆ. ಬಟ್ ಅದು ಮನುಷ್ಯತ್ವ ಅನ್ನೋದೊಂದು ಇರುತ್ತೆ ಅಲ್ವಾ. ಬಟ್ ಇವತ್ತು ಅದು ಪ್ರಾಣಿಗಳಲ್ಲಿ ಜಾಸ್ತಿ ಇದೆ, ಮನುಷ್ಯನಲ್ಲಿ ಕಮ್ಮಿ ಆಗ್ಬಿಟ್ಟಿದೆ ಇವತ್ತು. ಬಿಟ್ಟಾಗೋಯ್ತು. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟಿದ್ರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಲೆಕ್ಷನ್ ಬನ್ನಿ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ನಾನು ಸ್ವರ್ಣ ಅಂತ ಹೇಳಿ. ನೀವು ಯಾರು? ನಾವು RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಲಕ್ಷ್ಮಿ ಅವ್ರು ಏನಾಗ್ಬೇಕು ನಿಮಗೆ? ನನ್ನ ತಂಗಿ ಅವಳು. ನಿಮ್ಮ ಮಗನ ಮೇಲೆ ಫುಲ್ ಜೀವನ ಇಟ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವರು. ಹೌದು, ಅವಳದು ಫಸ್ಟ್ ಮಗ ಯಾರು ಅಂತ ಕೇಳಿದ್ರೆ ಅವಳಿಗೆ 2 ಹೆಣ್ಮಕ್ಳು. ಫಸ್ಟ್ ಮಗ ಯಾರು ಅಂತ ಹೇಳಿದ್ರೆ ಅವ್ನು ಹೇಳೋದೇ ನನ್ನ ಮಗನ್ನ. ಅದಕ್ಕೆ ನನ್ಗೆ ಅವ್ಳು ಕಾಲ್ ಮಾಡಿದ್ಲು ಜಸ್ಟ್ ನಾವು. ಹೌದಾ? ಏನಂದ್ರು? ಇಲ್ಲ, ಸ್ವರಾಜ್ ಅಂದ್ರೆ ನನ್ನ ಮಗನ ಹೆಸರು ಸ್ವರಾಜ್ ಅಂತ ಹೇಳಿ, ಸ್ವರಾಜಿಗ್ ಫೋನ್ ಕೊಡು ಅಂತ ಅಂದ್ಲು. ಅವ್ನ್ ತೋಟಕ್ಕೆ ಹೋಗಿದ್ದಾನೆ ಅಂತ ಹೇಳಿದೆ. ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಬಂದ ತಕ್ಷಣ ಫೋನ್ ಮಾಡಕ್ ಹೇಳು ಅಂತ ಹೇಳಿ. ಸರಿ, ಈಗ ಮತ್ತೆ ಅವ್ರಿಗೆ ಫೋನ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕಿ. ಆಯ್ತು ಸರ್, ಆಯ್ತು. The person you are speaking with has put your call on hold. ಕೇಳಿಸ್ತಿಲ್ವೇನಾ? ಈಗ ಹೇಳು. ಏನ್ ಫೋನ್ ಮಾಡಿದ್ದೆ? ಅವನೆಲ್ಲಿದ್ದಾನೆ? ಅವನು ಬಾವನ್ ಜೊತೆ ಇದ್ದಾನೆ. ಹೌದಾ? ಮಂಜು ಅಂದ್ರೆ ಯಾರು ಸ್ಕೂಲಲ್ಲಿ? ಮಂಜು ಅಂತನಾ? ಕೋಆರ್ಡಿನೇಟರ್ ಯಾರು? ಕೋಆರ್ಡಿನೇಟರ್ ನನ್ಗೂ ಯಾರೆಲ್ಲ ಇದಾರೆ ಏನು ಕತೆ ಹೇಳಿಲ್ಲ. ಕಾಲೇಜಿಂದ ಫೋನ್ ಬಂದಿತ್ತು. ಏನಂತೆ? ಅವನ ಹತ್ರ ಬಾಯ್ ಬಿಡಿಸ್ಬೇಕು. ಏನಂದ್ರೆ
ಅವನು ಸ್ಕೂಲ್ ಮೊನ್ನೆ ಬರುವಾಗ ಹ್ಯಾಪಿ ಆಷಾಢ ಶುಕ್ರವಾರ ಅಂತ ಹೇಳಿ ವಿಶ್ ಮಾಡದ್ನಂತೆ. ಅದೇನಾರು ನನ್ನ ಪ್ರಕಾರ ಅದು ತಪ್ಪೇನಾರು ಕಾಣ್ತಾ ನಿನಗೆ ಅದ್ರಲ್ಲಿ? ಇಲ್ಲ, ಏನು ತಪ್ಪಿಲ್ಲ, ಅದ್ರಲ್ಲಿ ಏನ್ ಮಿಸ್ಟೇಕ್ ಇದೆ? ಅದು ಒಂದರಷ್ಟೇ, ಇವ್ರು ಇಡೀ ಕಾಲೇಜಲ್ಲೇ ಬಂದಿಲ್ಲ, ಅವ್ರು ಹೇಳ್ಬೇಡಿ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡ್ಬೇಡಿ ಅಂತ ಹೇಳಿದ್ದಾರೆ. ಆಯ್ತಾ, ನೀನೇನು ಕೇಳಕ್ ಹೋಗ್ಬೇಡ, ಅವನ ಹತ್ರ ಬಾಯ್ ಬಿಡಿಸ್ಬೇಕು. ಅದು ಬೇರೆ ಮೀನಿಂಗ್ ಅಂತ ಅವ್ನು ಯಾವನೇನು ಮಯ ಅವ್ನು ಮಂಜು ಅಂದ್ರೆ ಚಪ್ಪಲಿಗೆ ಎತ್ತಿರೋಣ ಅಂತ ಹೊಡೆಯೋಣ ಅಂತ ಅಷ್ಟೇ. ನಾನು ಹೇಳೋದಿಟ್ಟೆ, ನಂಗೆ ದೊಡ್ಡ ಮ್ಯಾಟ್ರ್ ಅನ್ಸಿಲ್ಲ, ಸಿಲ್ಲಿ ಮ್ಯಾಟ್ರ್ ಅನ್ನಿಸ್ತು ಅಂದ್ಬಿಟ್ಟೆ ನಾನು ಸ್ಟೇಟ್ ಬಂದು. ಓಕೆ, ಇಡೀ ಕಾಲೇಜಲ್ಲಿ ಯಾರಿಗೂ ಬಂದಿಲ್ಲ ಅಂತ ಮ್ಯಾಟ್ರ್, ಒಬ್ನಿಗೆ ಬಂದಿದ್ದಂತೆ. ಹಲೋ, ಸ್ವರಾಜ್ ಅನ್ಸು ಕೊಡಿ ಫೋನ್. ಸ್ವರಾಜ್ ಇಲ್ಲ, ಮುರಳಿ ಭಾವನ್ ಮನೆ ಹೋಗ್ಯಾನ. ಹೌದಾ? ಏಕೆ? ಅಲ್ಲ, ಅದು ಸ್ಕೂಲಿನ ಕಾಲೇಜಿಂದ ಫೋನ್ ಬಂದಿತ್ತು, ಪೇರೆಂಟ್ಸಿಗೆ ಕೇಳಬೇಡಿ ಎಂದಿದ್ದಾರೆ, ಬಟ್ ನಾನು ಹೇಳ್ತಿದ್ದೀನಿ. ಅವನು ಕಾಲೇಜಲ್ಲಿ ಇನ್ನು ಮೊನ್ನೆ ಹ್ಯಾಪಿ ಆಷಾಢ ಶುಕ್ರವಾರ ಅಂತ ವಿಶ್ ಮಾಡದ್ನಂತೆ ಸ್ಕೂಲಲ್ಲಿ. ಅದು ಇವ್ರಿಗೆ ತಪ್ಪು ಕಾಣ್ತಿತ್ತು, ನನ್ನ ಫೋನ್ ಮಾಡಿದ್ದಾರೆ. ಹಿಂಗೆ ಅವನು, ನಾನು ಅದಕ್ಕೆ ಕೇಳಿದೆ, ಅದು ನಂಗೆ ಸಿಲ್ಲಿ ಅನ್ನಿಸ್ತು, ಅದರಲ್ಲೇ ನಂಗೆ ಸೀರಿಯಸ್ ಕಾಣ್ಲಿಲ್ಲ ಅಂತಂದೆ. ಹೆಂಗಂದ ಆಷಾಢ ಶುಕ್ರವಾರ ಏನ್ ಬರುತ್ತೆ ಅಂತ ಕೇಳ್ದ. ಈ ಮದ್ವೆ ಆದ್ರೆಲ್ಲ ತವ್ರ ಮನೆಗೆ ಹೋಗ್ತಾರೆ ಹೆಣ್ಮಕ್ಳು, ಅದಕ್ಕೆಲ್ಲ ಇವ್ ವಿಶ್ ಮಾಡ್ದಂಗ್ ಮಾಡಿದ್ದ ಅಂತೇಳೆಲ್ಲ ಅಂದ್ರಪ್ಪ. ಅವ್ರು ಮಂಜು ಕೋಆರ್ಡಿನೇಟರ್. ಮಾತಾಡ್ತೀನಿ. ಬೇಡ ಬೇಡ ಸುಮ್ಮನೆ ಅವ್ರು ಹೇಳ್ಬೇಡಿ ಅಂತ ಅಂದಿದ್ದಾರೆ. ಹೌದಾ? ಅಲ್ಲ ಮೇಡಮ್, ಇವತ್ತು ಆಷಾಢ ಶುಕ್ರವಾರಕ್ಕೆ ವಿಶ್ ಮಾಡಿದ್ದಾನೆ, ನೆಕ್ಸ್ಟ್ ಶ್ರಾವಣ ಬರುತ್ತೆ, ಹ್ಯಾಪಿ ಶ್ರಾವಣ ಶನಿವಾರ ಅಂತ ವಿಶ್ ಮಾಡಿದ್ರೆ ಏನ್ ಮಾಡೋದು ನಾವು? ಶ್ರಾವಣ ಮಾಸದಲ್ಲಿ ನಾವ್ ಹೆಂಗ್ ಹಬ್ಬದ ದಿನ ಅಲ್ವಾ ಸರ್, ಅದ್ರಲ್ಲಿ ಏನು ನಂಗೆ ವಿಷಯ ಇದು ಸ್ಪೆಷಲ್ ಅಂತಲ್ಲ ನೀವ್ ಅನ್ಕೊಂಡದ್ ಥಿಂಕ್. ಫೋನ್ ಮಾಡಿದ್ಯಾ? ನಾನ್ ಯಾರಿಗೂ ಮಾಡಿಲ್ಲ. ಮತ್ತೆ ಅಲ್ಲಿ ಯಾರೋ ಮಾತಾಡ್ತಿದಾರೆ ನಿಮ್ಮ ಮನೆಯವರ? ನಂಬರ್ ಟ್ರ್ಯಾಕ್ ಮಾಡ್ತಿದಾರ ಅವ್ರು ನಮ್ದನ್ನ. ಅವ್ರ ಯಾರೋ ನಂಬರ್ ಟ್ರ್ಯಾಕ್ ಮಾಡ್ತಾ ಇದಾರೆ. ನೋಡಿ, ಅವ್ರ ಹತ್ರ ನಾನು ಕಾಲಲ್ಲಿ ಮಾತಾಡಿಲ್ಲ, ಅದು ಕಾಲ್ ಕನೆಕ್ಟ್ ಮಾಡಿಲ್ಲ ನಾನು. ಅವ್ರ ಹೆಂಗ್ ಕಾಲ್ ಮಾತಾಡ್ತಿದಾರೆ ನಮ್ಮ ಹತ್ರ? ಮಾತಾಡ್ತಾರೆ. ನೀನು ಹೇಳ್ಬಿಡು ಹ್ಯಾಪಿ ಆಷಾಢ ಅಂತ ಹೇಳ್ಬಿಡು. ಅಲ್ಲ ಮೇಡಮ್, ಈಗ ನಮ್ಗೆ ವಾರಕ್ಕೆ ಒಂದೊಂದು ಹಬ್ಬ ಇರುತ್ತೆ, ಪ್ರತಿ ದಿವಸ 365 ದಿವಸ 365 ಹಬ್ಬ ಇರುತ್ತೆ. ಸರ್ ಹಂಗನ್ಬಿಟ್ಟು ಸರ್ ಅವ್ರ ಪೇರೆಂಟ್ ಇದಾರೆ, ನೀವು ಅವ್ರ ಹತ್ರ ಮಾತಾಡಿ ಒಂಚೂರು. ಅವ್ರ ಪೇರೆಂಟ್ ಇದಾರೆ, ಮಾತಾಡಿ. ಅಲ್ಲ, ನೀವು ಇವ್ರಿಗೆ ಹೇಳ್ಬೇಡಿ ಅಂದ್ರೆ ನಿಮ್ಗೆ ಹೇಳಿದೆ ತಾನೆ, ಎಲ್ಲ ಇವ್ರು ಊದ್ಬಿಟ್ಟು ನೀವು ಇವಾಗ ಮಾತಾಡಿ ಅಂತ ಬಿಟ್ಟು. ಅಲ್ಲ ಸರ್, ನೋಡಿ, ನಾವು ಊದ್ಬೇಡಿ ಅಂತ ಹೇಳಂದ್ರೆ ಯಾಕೆ ಅಂದ್ರೆ ನಮ್ಮ ಮಕ್ಳು ಪ್ರಶ್ನೆ. ನಾಳೆ ಏನಾರು ಹೆಚ್ಚು ಕಡಿಮೆ ಆದ್ರೂ ನಾವು ಬ್ಲೇಮ್ ಮಾಡೋದು ನಿಮ್ ಸ್ಕೂಲಲ್ಲಿ ಮಾಡ್ಬೇಕಾಗತ್ತೆ ಅಷ್ಟೇ ಅಲ್ವಾ? ಇಲ್ಲ, ನೀವು ಮಾತಾಡಿ ಸರಿ ಇಲ್ಲ ಮೇಡಮ್, ಏನೇ ಆಗ್ಲಿ. ನನ್ನ ಜೊತೆ ಒಂಥರ ಮಾತಾಡಿದ್ರೆ ಇಲ್ಲಿ ಉಲ್ಟಾ ಮಾತಾಡ್ತಿದ್ರಿ. ನೀವು ಹೇಳಿದ್ರು ಹೇಳ್ಬೇಡಿ ಅಂದ್ರೆ ನಾನು ಹೇಳ್ತಿದ್ದೆ. ಯಾಕೆ ಅಂದ್ರೆ ಪೇರೆಂಟ್ಸ್ ಪ್ರತಿಯೊಂದು ವಿಚಾರಗಳು ಗೊತ್ತಾಗ್ಬೇಕು ಅನ್ನೋ ವಿಚಾರಕ್ಕಷ್ಟೇನೆ ನಾನು. ಹಂಗಾರೆ ನಿಮ್ಮ ಇದರಲ್ಲಿ ಯಾವ ಸೀಕ್ರೆಟು ಉಳ್ಕೊಳ್ಳಲ್ಲ ಕಿವಿಲಿ. ಮಕ್ಳು ವಿಚಾರದಲ್ಲಿ ಉಳ್ಕೊಳಲ್ಲ ಸರ್, ಇರೋದನ್ನ ಹೇಳ್ತೀನಿ. ಯಾಕೆ ಅಂದ್ರೆ ಮಕ್ಳು ಅವರಿಗೂ, ಅವ್ರ ಪೇರೆಂಟ್ ಅವ್ರಿಗೆ, ಮಕ್ಳು ಅವರಿಗೂ ಮುಖ್ಯ ಆಗಿರ್ತಾರೆ. ಅವ್ರು ನಮ್ ನಂಬರ್ ಕೊಟ್ಟಿದ್ದಾರೆ ಅಂತೆಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಇದ್ರೆ ನೀವು ಕಾಲ್ ಮಾಡ್ತೀರಾ ನಮಗೆ ಅಂದ್ಮೇಲೆ ನಾವ್ ಅದ್ ಮುಚ್ಚಿಟ್ರೆ ನಾಳೆ ಏನಾರಾದ್ರೂ ಅವ್ರ ಪ್ರಾಬ್ಲಮ್ ಆದ್ರೆ ನೀವು ಗೊತ್ತಿದ್ರು ಹೇಳಲಿಲ್ಲ ಅಂತ ಬರುತ್ತೆ ಅಲ್ವಾ ಸರ್? ಅಲ್ಲ, ನಾನು ಕರೆಕ್ಟ್, ನೀವು ಮಾಡಿದ್ ಕರೆಕ್ಟು. ಬಟ್ ನಾನು ಹೇಳ್ತಾ ಇರೋದು ಏನಂದ್ರೆ, ಇವತ್ತು ಆಷಾಢಕ್ಕೆ ವಿಶ್ ಮಾಡ್ತಾರೆ, ನೆಕ್ಸ್ಟ್ ಶ್ರಾವಣ ಬರುತ್ತೆ, ಶ್ರಾವಣಕ್ಕೆ ವಿಶ್ ಮಾಡ್ತಾರೆ. ಸರ್ ಒಂದ್ ಹೇಳ, ಅಲ್ಲ ಒಂದು ತಪ್ಪಿದೆ ಅಂದ್ರೆ ನೀನ್ ಏನಕ್ಕೆ ವಿಶ್ ಮಾಡಿದೆ ಅಂತ ಕರೆದು, ತಪ್ಪಿದ್ರೆ 2 ಕೊಡಿ, ನಾನ್ ಬೇಡ ಅಂತ ಹೇಳಲ್ಲ. ಅವ್ರ ಪೇರೆಂಟು ಹೇಳೋದು ಅದೇನೆ, ನಮ್ಮ ಪಾಲಿಸಿನೇ ಅದೇನೆ. ತಪ್ಪಿದ್ರೆ ಒಪ್ಕೋಬೇಕು, ಉಪ್ಪಿದ್ರೆ ನೆಕ್ಕೋಬೇಕು ಅಂತ. ಈಗ ಅವನು ಮಾಡಿದ್ದು ತಪ್ಪು ಅಂತ ನಿಮ್ ಕಡೆಯಿಂದ ಆಗಿದೆ ಅಲ್ವಾ? ಯಾರು ಹೇಳಿದಂಗಂತ? ಸರಿ ಬಿಡಿ, ಆಯ್ತು, ನೀವ್ ಹೇಳ ಇಲ್ಲ, ನಾನೇ ಹೇಳ್ತಾ ಇದ್ದೀನಿ. ಓಕೆನಾ? ಲಕ್ಷ್ಮಿ, ಅವ್ರ ಆರ್ಜೆ ಸುನಿಲ್ ಅಂತ ಅವರು ನಿಂಗೆ ಫ್ರಾಂಕ್ ಮಾಡ್ತಾ ಇರೋದು. ಸುಮಾರು ಸಲ ಮೆಸೇಜ್ ಕಳ್ಸಿದ್ದೆ, ಇವತ್ತು ಮಾಡಿದಾರೆ ನಿನಗೆ. ಯಾರು ಇದೆ? ಆರ್ಜೆ ಸುನಿಲ್ ಅಂತ ಮೈಸೂರಿಂದ ನಿನಗೆ ಫ್ರಾಂಕ್ ಮಾಡ್ತಾ ಇರೋದು, ಕಾಗೆ ಹರಿಸ್ತಾ ಇರೋದು. ಅಯ್ಯೋ, ನನ್ ಮಗ. ವೆಲ್, ಬೊಂಬಾಟಾಗಿರೋ ಇವತ್ತಿನ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಆಗೊಳ್ತೀನಿ. ನೋಡಿ, ಕೆಲವರು ಹಿಂಗೇ ಅವರಾಗೇ ಬಂದು ನಮ್ಮ ಹತ್ರ ಸಿಕ್ಕಾಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಮುಂದಕ್ಕೆ ಏನಾಗುತ್ತೆ ಗೊತ್ತಲ್ಲ ನಿಮಗೇನೆ. ಸೂಪರಾಗಿರೋ ಇವತ್ತಿನ ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.